Hi dear students, in the previous video we were discussing about the 2 marks questions of the first chapter, Introduction to Microeconomics. Today I would like to explain about the very important topic of the first chapter, that is central problems of an economy. One of the most important question of this chapter, tumba sari repeat agiro question in nimge, that is centrally planned economy. Let us move on to that topic. Central problems, ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಬೇಕಾದ್ರೂ ಕರಿಬಹುದು ಅದನ್ನ, ಅಥವಾ ಸೆಂಟ್ರಲ್ ಪ್ರಾಬ್ಲಮ್ಸ್ ಅಂತ ಬೇಕಾದ್ರೂ ಕರಿಬಹುದು ಅದನ್ನ. ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದ ರೀಸನ್ ಬಿಹೈಂಡ್ ದಿಸ್ ಸೆಂಟ್ರಲ್ ಪ್ರಾಬ್ಲಮ್ಸ್. ಏನ್ ರೀಸನ್ ಈ ಸೆಂಟ್ರಲ್ ಪ್ರಾಬ್ಲಮ್ಸ್ ಹಿಂದೆ ಇರೋ ರೀಸನ್ಸ್ ಗಳೇನೇನು ಅಂತಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಬಿಹೈಂಡ್ ದಿಸ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಇಸ್ ಸ್ಕೇರ್ಸಿಟಿ. Because of the scarcity, human wants are unlimited and the resources to fulfill them are very limited. ನಮಗೆ ಬೇಕಾಗಿರೋ ಎಲ್ಲ ಬೇಕು ಅಂತ ಅನ್ಕೋತೀವಿ ನಾವು, ಬಟ್ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಇರೋ ರಿಸೋರ್ಸಸ್ ನಮ್ಮ ಹತ್ರ ತುಂಬಾ ಕಡಿಮೆ ಇರುತ್ತೆ. ಸೊ ದ್ಯಾಟ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ is one of the most important reason behind these three basic economic problems. That scarcity of resources, a scarcity of resources ಅಂದ್ರೆ ಶಾರ್ಟೇಜ್ ಇರುತ್ತೆ ಅಂತ ಹೇಳಿದ್ನಲ್ಲ, that shortage of resources ಅದರಿಂದ ಏನಾಗುತ್ತೆ ಅಂತಂದ್ರೆ, ದಟ್ ಸ್ಕೇರ್ಸ್ ರಿಸೋರ್ಸಸ್ ಆಲ್ಸೋ ಹ್ಯಾವಿಂಗ್ ಕಾಂಪೀಟಿಂಗ್ ಯೂಸೇಜಸ್. ಅಂದ್ರೆ ಅದಕ್ಕೆ ಮಲ್ಟಿಪಲ್ ಯೂಸಸ್ ಇರುತ್ತೆ, ಆಲ್ಟರ್ನೇಟಿವ್ ಯೂಸಸ್ ಇರುತ್ತೆ. ರಿಸೋರ್ಸಸ್ ಆರ್ ಸ್ಕೇರ್ಸ್, ಕಡಿಮೆ ಇದೆ ಹೌದು, ಬಟ್ ಇಟ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಯೂಸಸ್, ಆಲ್ಟರ್ನೇಟಿವ್ ಯೂಸಸ್. ಅಥವಾ ಅದನ್ನ ನಿಮ್ಗೆ ಎಕನಾಮಿಕ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಕಾಂಪೀಟಿಂಗ್ ಯೂಸೇಜಸ್ ಇಟ್ ಇಸ್ ಹ್ಯಾವಿಂಗ್. ಕಾಂಪೀಟಿಂಗ್ ಯೂಸೇಜಸ್ ಅಂತಂದ್ರೆ, ಈಗ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮ್ಗೆ, ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಎಲೆಕ್ಟ್ರಿಸಿಟಿನ ನಾವು ಯಾವ್ದಾದ್ರು ಒಂದೇ ಒಂದು ಯೂಸ್ ಮಾಡ್ತೀವ ಅನ್ನೋ, ಇಟ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಯೂಸಸ್. ಬಲ್ಬ್ ಆನ್ ಮಾಡ್ಬೋದು, ಚಾರ್ಜ್ ಹಾಕ್ಬೋದು ಮೊಬೈಲ್ದು, ಹೌದಲ್ವಾ, ಟಿವಿ ನೋಡ್ಬೋದು, ರೆಫ್ರಿಜರೇಟರ್ ಆನ್ ಮಾಡ್ಬೋದು. ಸೊ ಇಟ್ ಈಸ್ ಹ್ಯಾವಿಂಗ್ ಮೆನಿ ಕೈಂಡ್ ಆಫ್ ಯೂಸಸ್, ಸ್ಕೇರ್ಸಿಟಿ. ಸೊ ಅವಾಗ ಒಂದು ಪ್ರಾಬ್ಲಮ್ ಬರುತ್ತಲ್ಲ, ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಬ್ಲಮ್ ಆಫ್ ಚಾಯ್ಸ್. ದಟ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ವಿಲ್ ಗಿವ್ಸ್ ರೈಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಯೂಸಸ್. ತುಂಬಾ ಯೂಸಸ್ ಇರೋದ್ರಿಂದ ವಿ ಹ್ಯಾವ್ ಟು ಚೂಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ದ ಟೈಮ್. ಆ ಟೈಮಲ್ಲಿ ಯಾವುದಕ್ಕೋಸ್ಕರ ನಾವು ತುಂಬಾ, ಈಗ ಸೇ ಫಾರ್ ಎಕ್ಸಾಂಪಲ್ ತುಂಬಾ ಶೆಕೆ ಆಗ್ತಾ ಇರುತ್ತೆ ಬೇಸಿಗೆಗಾಲ ಅಂತ ಅನ್ಕೊಳ್ಳೋಣ. ಆವಾಗ ನಾವು ಎಲೆಕ್ಟ್ರಿಸಿಟಿ ಸ್ವಲ್ಪನೇ ಇರುತ್ತೆ, ಐದರ್ ಒಂದು ಫ್ಯಾನ್ ನ ರನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಟಿವಿ ಆನ್ ಮಾಡ್ಕೊಂಡು ಕೂತ್ಕೊಬಹುದು. ಎರಡರಲ್ಲಿ ಒಂದಕ್ಕೆ ಮಾತ್ರ ಯೂಸ್ ಮಾಡೋದಕ್ಕಾಗತ್ತೆ ಅಂತ ಅನ್ಕೊಳ್ಳೋಣ. ಬಿಕಾಸ್ ದ ಸ್ಕೇರ್ಸಿಟಿ ಇಸ್ ಎಲೆಕ್ಟ್ರಿಸಿಟಿ ಸ್ಕೇರ್ಸ್ ರಿಸೋರ್ಸ್, ಹೌದಲ್ವಾ, ಕಡಿಮೆ ಇದೆ, ಅದು ಶಾರ್ಟೇಜ್ ಇದೆ. ಆ ಟೈಮಲ್ಲಿ ನಾವು ಯಾವ್ದಕ್ಕೆ ಯೂಸ್ ಮಾಡ್ಕೋತೀವಿ, ತುಂಬಾ ಶೆಕೆ ಆಗ್ತಾ ಇರುತ್ತೆ, ಬಿಸಿಲಿರುತ್ತೆ. Obviously we will use that electricity for the running of ಫ್ಯಾನ್ ನ ರನ್ ಮಾಡೋದಕ್ಕೆ ಯೂಸ್ ಮಾಡೋದಾಗ ಅದನ್ನ ಟಿವಿ ಹಾಕೊಂಡು ಕೂತ್ಕೊಳ್ಳಲ್ಲ ಆ ಟೈಮಲ್ಲಿ ನಾವು, ಹೌದಲ್ವಾ, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್. ಅದನ್ನ ನಾವು ಚೂಸ್ ಮಾಡ್ಕೊಬೇಕಾಗತ್ತೆ. ಅದನ್ನೇ ನಾವು ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಕರಿತೀವಿ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸ್ಕೇರ್ಸ್ ರಿಸೋರ್ಸಸ್ ಅಂಡ್ ದಟ್ ಸ್ಕೇರ್ಸ್ ರಿಸೋರ್ಸಸ್ ಇಸ್ ಹ್ಯಾವಿಂಗ್ ಕಾಂಪೀಟಿಂಗ್ ಯೂಸೇಜಸ್. ದಟ್ ಕಾಂಪೀಟಿಂಗ್ ಯೂಸೇಜಸ್ ವಿಲ್ ಗಿವ್ ರೈಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಬಿಕಾಸ್ ಆಫ್ ದಟ್ ಚಾಯ್ಸ್ ಪ್ರಾಬ್ಲಮ್, the three central problems of an economy will occur. ಅದಕ್ಕೋಸ್ಕರನೇ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಬರೋದು ನಿಮ್ಗೆ. ಹಾಗಾದ್ರೆ ಯಾವ್ದು ವಾಟ್ ಆರ್ ದೋಸ್ ಸೆಂಟ್ರಲಿ ಪ್ಲಾನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ? ಪದೇ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಬರ್ತಾ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಓಕೆ, ನಾವು ಸೆಂಟ್ರಲ್ ಪ್ರಾಬ್ಲಮ್ಸ್ ಯಾವ್ದಾಗಾದ್ರೆ, ಓನ್ಲಿ ಆಲ್ ದ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ವಿಲ್ ಬಿ ಫೇಸಿಂಗ್ ಓನ್ಲಿ 3 ಬೇಸಿಕ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಗೈಸ್. ಯಾವ್ದ್ಯಾವ್ದೋ ಇಲ್ಲ, ಈ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ ಇದೆಲ್ಲ ಹೌದು ಇದೆ, ಅದೆಲ್ಲ ಪ್ರಾಬ್ಲಮ್ಗಳು. ಬಟ್ ಮೇಜರ್ ಪ್ರಾಬ್ಲಮ್ಸ್ ಆಫ್ ಎನಿ ಎಕನಾಮಿ ನೀವು ತಗೋತೀವಿ ಅಂತಂದ್ರೆ, ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಅದು ನಿಮ್ಗೆ ಬರೋದು ಜಸ್ಟ್ ವಾಟ್ ಟು ಪ್ರೊಡ್ಯೂಸ್ ಅಂಡ್ ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ದೀಸ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ, ಅಥವಾ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತಾನು ಹೇಳ್ಬೋದು ಇದನ್ನ ನಿಮ್ಗೆ. ಲೆಟ್ ಮಿ ಎಕ್ಸ್ಪ್ಲೈನ್ ಯು ಒನ್ ಬೈ ಒನ್. ಹಿಯರ್ ವಿ ಶುಡ್ ನಾಟ್ ಟಾಕ್ ಅಬೌಟ್ ದ solutions of the problem, because they'll ask just what are the explain the central problems of an economy and matra keltare. You have to just explain the problems, not about solution ಬಗ್ಗೆ ಅಷ್ಟೇ ಮಾತಾಡಬಾರ್ದು ನಾವು. ಸೊಲ್ಯೂಷನ್ಸ್ ಬಗ್ಗೆ ಇಲ್ಲಿ ಜಸ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಲೆಟ್ ಮಿ ಎಕ್ಸ್ಪ್ಲೈನ್ ಫಸ್ಟ್ ಒನ್, ವಾಟ್ ಟು ಪ್ರೊಡ್ಯೂಸ್. ದ ವೆರಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಎನಿ ಎಕನಾಮಿ ಅಂತಂದ್ರೆ ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್. ಏನ್ನ ಪ್ರೊಡ್ಯೂಸ್ ಮಾಡೋದು ಗುರು ಅಂತ. ಬಿಕಾಸ್ ದೇರ್ ಆರ್ ಮೆನಿ ಕೈಂಡ್ ಆಫ್ ಗೂಡ್ಸ್, ಲೈಕ್ ಲಕ್ಸುರಿ ಗೂಡ್ಸ್ ಆರ್ ದೇರ್, necessary goods are there, agricultural goods are there, capital goods are there, many kind of goods are there. Among them, what kind of goods is to produce is the first problem. ಇಲ್ಲಿ ಸ್ಟೋನ್ ಗೂಡ್ಸ್ ಗಳಿದಾವಲ್ಲ, ಇದರಲ್ಲಿ ಯಾವ್ದನ್ನ ಪ್ರೊಡ್ಯೂಸ್ ಮಾಡೋದು ಅಂತ. ವಾಟ್ ಕೈಂಡ್ ಆಫ್ ಗೂಡ್ಸ್ ವಿ ಹ್ಯಾವ್ ಟು ಪ್ರೊಡ್ಯೂಸ್, ಬಟ್ ವಿ ಕೆನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ವಿ ವಾಂಟ್.
ನೀವು ಹೇಳ್ಬೋದು ಸರ್ ಎಲ್ಲಾನು ಪ್ರೊಡ್ಯೂಸ್ ಮಾಡಿದ್ರೆ ಆಯ್ತು ಅದಕ್ಕೇನಂತೆ ಅಂತ, ಬಟ್ ಹಿಯರ್ ವಿ ಕೆನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ವಿ ವಾಂಟ್. ನಾವು ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ ಎಲ್ಲಾನು. ವೈ? ಬಿಕಾಸ್ ವಿ ಆರ್ ಹ್ಯಾವಿಂಗ್ ಲಿಮಿಟೆಡ್ ರಿಸೋರ್ಸಸ್. ಹೌದಲ್ವಾ? ನಮ್ಮ ಹತ್ರ ತುಂಬಾ ರಿಸೋರ್ಸಸ್ ಕಡಿಮೆ ಇರೋದ್ರಿಂದ ವಿ ಕೆನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ವಿ ವಾಂಟ್. ನಾವೆಲ್ಲಾನು ಪ್ರೊಡ್ಯೂಸ್ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ. ದಟ್ ಈಸ್ ವೈ ವಿ ಹ್ಯಾವ್ ಟು ಚೂಸ್ ವಿಚ್ ಇಸ್ ಸೂಟಬಲ್ ಫಾರ್ ದ ಸೊಸೈಟಿ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್, ಏನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇಫ್ ದ ಕಂಟ್ರಿ ಇಸ್ ಹ್ಯಾವಿಂಗ್ 500 ಯೂನಿಟ್ಸ್ ಆಫ್ ರಿಸೋರ್ಸಸ್, 500 ಕೋಟಿ ರಿಸೋರ್ಸಸ್ ಇದೆ ಅಂತ ಅನ್ಕೊಳ್ಳೋಣ. ಇಫ್ ದ ಕಂಟ್ರಿ ಇಸ್ ಹ್ಯಾವಿಂಗ್ 500 crores ಆಫ್ ರಿಸೋರ್ಸಸ್, ಇನ್ that 500 crores ಆಫ್ ರಿಸೋರ್ಸಸ್ either they can produce 500 units of guns or 500 tons of rice. ಇವೆರಡರಲ್ಲಿ ಒಂದನ್ನ ಮಾತ್ರ ಪ್ರೊಡ್ಯೂಸ್ ಮಾಡೋಕ್ಕಾಗೋದು, ಎರಡನ್ನೂ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಹಿ ಈಸ್ ಹ್ಯಾವಿಂಗ್ ಓನ್ಲಿ 500 crores ಆಫ್ ರಿಸೋರ್ಸಸ್. ಹಿ ಕೆನಾಟ್ ಪ್ರೊಡ್ಯೂಸ್ ಬೋತ್ ದ ಥಿಂಗ್ಸ್. ಗೊತ್ತಾಯ್ತಲ್ವಾ? ದಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ಈಗ ನಮ್ಮ ಹತ್ರ ಸ್ಕೇರ್ಸಿಟಿನೇ ಇಲ್ಲ ಅಂತಂದಿದ್ರೆ ಎವ್ರಿಥಿಂಗ್ ವಿ ಕ್ಯಾನ್ ಪ್ರೊಡ್ಯೂಸ್. ಅಲ್ಲಿ ವಾಟ್ ಟು ಪ್ರೊಡ್ಯೂಸ್ ಪ್ರಾಬ್ಲಮು ಬರ್ತಿಲ್ಲ, ಹೌ ಟು ಪ್ರೊಡ್ಯೂಸು ಬರ್ತಿಲ್ಲ, ಫಾರ್ ಹೂಮ್ ಟು ಪ್ರೊಡ್ಯೂಸು ಬರ್ತಿರ್ಲಿಲ್ಲ. Why? Because we are having scarcity of resources. That is why we have a problem of what to produce. That is the first problem. In the second problem, second central problem ಯಾವುದು ಅಂತಂದ್ರೆ that is how to produce. ಓಕೆ, ಮೊದಲನೇದು ಸೊಲ್ಯೂಷನ್ ಸಿಕ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ವಾಟ್ ಟು ಪ್ರೊಡ್ಯೂಸ್, ಓಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಏನ ಅಂತ. ಸೆಕೆಂಡ್ ಪ್ರಾಬ್ಲಮ್ ಬರೋದು ಹೆಂಗ್ ಪ್ರೊಡ್ಯೂಸ್ ಮಾಡೋದು ಗುರು ಅದನ್ನ ಅಂತ. ಹೌ ಟು ಪ್ರೊಡ್ಯೂಸ್, ಹೆಂಗ್ ಪ್ರೊಡ್ಯೂಸ್ ಮಾಡೋಣ ಅಂತ. ಹೆಂಗೆ ಅಂತಂದ್ರೆ ಅಲ್ವಾ, ದೇರ್ ಆರ್ 2 ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್. ಯಾವುದೇ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರು ದೇರ್ ಆರ್ 2 ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್. ಒನ್ ಇಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂಡ್ ಅನದರ್ ಒನ್ ಇಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. 2 types ಆಫ್ ಟೆಕ್ನಾಲಜೀಸ್ ಇದೆ. ಒಂದು ಲೇಬರ್ ಇಂಟೆನ್ಸಿವ್, ಇನ್ನೊಂದು ಕ್ಯಾಪಿಟಲ್ ಇಂಟೆನ್ಸಿವ್. ಏನು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಂದ್ರೆ, ಸೊ ಇಫ್ ವಿ ಯೂಸ್ ಮೋರ್ ಲೇಬರ್ಸ್ ದ್ಯಾನ್ ಮೆಷಿನ್ಸ್ಗಿಂತ ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡಿಕೊಂಡ್ರೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್, if we use more labors rather than machines, that is called labor intensive technology. On the other hand, capital intensive technology is the opposite. If we use more machines in the production process rather than labors, then it is called capital intensive technology. There are 2 techniques of production, labor intensive and capital intensive. ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡ್ಕೊಬೇಕು? again a problem. How the goods to be produced, ಹೆಂಗ್ ಪ್ರೊಡ್ಯೂಸ್ ಮಾಡೋದು, ಇವೆರಡನ್ನು ಯೂಸ್ ಮಾಡ್ಕೊಂಡು ಅಂತ. that is the second problem. ಅಂಡ್ ದ ಲಾಸ್ಟ್ ಒನ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಸರ್ ಜನಗಳಿಗೋಸ್ಕರ ಪ್ರೊಡ್ಯೂಸ್ ಮಾಡೋದು ಸರ್, ಇನ್ಯಾರಿಗೋಸ್ಕರ ಅಂತ. ಹೌದು, ಜನಗಳಿಗೋಸ್ಕರನೇ, ಬಟ್ ದೇರ್ ಆರ್ 2 categories ಆಫ್ ಪೀಪಲ್ ಇನ್ ಎನಿ ಕಂಟ್ರಿ. ದಟ್ ಈಸ್ ರಿಚ್ ಪೀಪಲ್ ಅಂಡ್ ಪುವರ್ ಪೀಪಲ್. ಅಮಾಂಗ್ ದೆಮ್ ಫಾರ್ ಹೂಮ್ ವಿ ಹ್ಯಾವ್ ಟು ಪ್ರೊಡ್ಯೂಸ್. ಸರ್ ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರೆ ಏನ್ ಸರ್ ತಗೋತಾರೆ ಗೂಡ್ಸ್ನ ಅಂತ ಅನ್ಕೊಬಹುದು. ನೋ, ವಿ ಕ್ಯಾನಾಟ್ ಪ್ರೊಡ್ಯೂಸ್ ಲೈಕ್ ದಟ್. ಯಾಕೆ ಅಂತಂದ್ರೆ ಇಫ್ ವಿ ಪ್ರೊಡ್ಯೂಸ್ ಫಾರ್ ಪುವರ್ ಪೀಪಲ್, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇಫ್ ವಿ ಪ್ರೊಡ್ಯೂಸ್ ಫಾರ್ ದ ಪುವರ್ ಪೀಪಲ್, ದಟ್ ಮೀನ್ಸ್ we are producing the goods at very low quality goods. We will produce a little bit quality will be a little low as compared to rich people goods. Compare ಮಾಡಿದ್ರೆ ಕಡಿಮೆ ಇರುತ್ತೆ ಕ್ವಾಲಿಟಿ. ಸೊ ಅಂಡ್ the price of that good is also less for ಯಾರಿಗೆ poor people ಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರೆ. ಹೌದಲ್ವಾ? ಸೊ if we produce for the poor people, quality also less and price is also less. The rich people may not buy that. ಹೌದಲ್ವಾ? ಅವ್ರು ತಗೊಳ್ದೆ ಹೋಗ್ಬೋದೇ ಲೋ ಕ್ವಾಲಿಟಿ ಗುಡ್ಸ್. ನಾನೇ ತಗೋಣ, ಐ ಕ್ಯಾನ್ ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರೀಸ್. ನನಗೆ ಬೇಕಾಗಿಲ್ಲ ನಿಮ್ಮ ದೇಶದ ಗುಡ್ಸ್. ಐ ಕ್ಯಾನ್ ಇಂಪೋರ್ಟ್ ಫ್ರಮ್ ದ ಅದರ್ ಕಂಟ್ರೀಸ್ ಅಂತ ಬೇರೆ ಕಂಟ್ರಿ ಗುಡ್ಸ್ ತಗೊಬೋದು ಅವನು. ಅವಾಗ ಅದು ಹೋಯ್ತು, ಅದು ಡಿಮಾಂಡೇ ಇಲ್ಲ ಪ್ರಾಡಕ್ಟ್ಗೆ. ದೆನ್ ಆನ್ ದ ಅದರ್ ಹ್ಯಾಂಡ್, ಬೇಡ ಪುವರ್ ಪೀಪಲ್ಗೋಸ್ಕರ ಬೇಡ, ಲೆಟ್ ಅಸ್ ಪ್ರೊಡ್ಯೂಸ್ ಫಾರ್ ದ ರಿಚ್ ಪೀಪಲ್. ಇಫ್ ವಿ ಪ್ರೊಡ್ಯೂಸ್ ಫಾರ್ ದ ರಿಚ್ ಪೀಪಲ್, ಆಬ್ವಿಯಸ್ಲಿ ಕ್ವಾಲಿಟಿ ವಿಲ್ ಬಿ ಹೈ, ಅದಕ್ಕೆ ತಕ್ಕಂಗೆ ಪ್ರೈಸ್ ಇಸ್ ಆಲ್ಸೋ ಹೈ, ಎರಡೂ ಜಾಸ್ತಿ ಇರುತ್ತೆ. ಸೊ ದಟ್ poor people cannot afford that. ಅದನ್ನ ತಗೊಳಕ್ ಆಗದೆ ಇರ್ಬೋದು, ಅವ್ರ ಹತ್ರ ಅಷ್ಟು ಶಕ್ತಿ ಇರಲ್ಲ. ಹೌದಲ್ವಾ? ಅವರು ಗೂಡ್ಸೇ ಸಿಗಲ್ಲ. ಅದ್ರ ಜೊತೆಗೆ ದೇ ಕೆನಾಟ್ ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರಿ ಆಸ್ ವೆಲ್. ಅಷ್ಟೊಂದು ದುಡ್ಡು ಇರಲ್ಲ. ಸೊ ದ್ಯಾಟ್ ಇಬ್ರಲ್ಲಿ ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡೋದು? ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಗೈನ್.